ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. 2020 ಸರ್ಕಾರ ಅದು. ಆಗ ಬಿಡದಿ ಟೌನ್ಶಿಪ್ ಅನ್ನುವಂತಹ ಒಂದು ಬೀಜವನ್ನು ಬಿತ್ತನೆ ಮಾಡಿ ರೈತರು ಅದನ್ನು ವಿರೋಧಿಸಿದ್ರು ಅಂತ ಟೌನ್ಶಿಪ್ ಯೋಜನೆಗೆ ಅವತ್ತು ನೀರು ಹಾಕದೆ ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಆದರೆ ಆ ಕಾಲದಲ್ಲಿ ಯಾವ ಪ್ರದೇಶದಲ್ಲಿ ಈ ಯೋಜನೆ ಕಾರ್ಯಗತಗೊಳಿಸಬೇಕು ಅಂತ ಯೋಚಿಸಿದ್ರು ಅದನ್ನು ರೆಡ್ ಝೋನ್ ಅಂತೇಳಿ ಪರಿಗಣಿಸಲಾಗಿದೆ. ಈಗ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ಮೇಲೆ ಅವರು ಈ ಟೌನ್ಶಿಪ್ಗೆ ವೇಗ ಕೊಟ್ಟರು. ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೇ ಮತ್ತೆ ಹಿಂದೆ ಕುಮಾರಸ್ವಾಮಿ ಅವರೇನೋ ಒಂದು ಬೀಜ ಹಾಕಿದ್ರಲ್ಲ ಅದನ್ನು ಮೊಳಕೆ ಒಡೆಯುವಂತೆ ಮಾಡಿ ನೀರು ಗೊಬ್ಬರ ಹಾಕೋದಕ್ಕೆ ಮುಂದಾಗಿದ್ದಾರೆ. ಟೌನ್ಶಿಪ್ ಬೆಳೆಯೋ ವಿಷಯದಲ್ಲಿ ರೈತರಲ್ಲೇ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಕುಮಾರ್ ಬಗ್ಗೆ ನಾವು ಮಾತಾಡ್ತೀವೋ ಅದನ್ನ ಅವರು ಈ ಕಾಂಗ್ರೆಸ್ ಕಡೆ ಇದಾರಲ್ಲ ಅವ್ರ ಹೆಸರುಗಳು ಹೇಳಕ್ಕಾಗಲ್ಲ, ಅವ್ರು ಎದುರಿಸೋದು. ಅವ್ರ ಬಗ್ಗೆ ಮಾತಾಡಬೇಡ್ರಿ, ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿ ಅಂತ ಮಾಡ್ತೀವಿ ಅಂತ ಎದುರಿಸೋದು. ಯಜಮಾನ್ರೆ, ತಮ್ಮದು ಎಷ್ಟು ಜಮೀನಿದೆ ಇಲ್ಲಿ? ನಮ್ಮದು ಅರ್ಧ ಎಕರೆ ಐತ್ರಿ. ಈ ಟೌನ್ಶಿಪ್ ಯೋಜನೆಗೆ ತಮ್ಮ ಬೆಂಬಲ ಇದೆಯಾ? ಹೌದೌದು ಸರ್, ಒಪ್ಪಿಗೆ ಐತೆ. ಎಲ್ಲಾರ್ಗೂ ಆಗಿ ಒಪ್ಪಿಗೆ ಆದ್ರೆ ನಮಗೂ ಒಪ್ಪಿಗೆ ಸರ್. ನೋಡ್ರಿ, ನಾವ್ ಇಲ್ಲಿ ನಿಂತಿದೀವಲ್ವಾ, ಯಾವ ತರ ಒಳ್ಳೆ ಗಾಳಿ ಬೀಸ್ತಾದೆ. ಅದೇ ಬೆಂಗಳೂರು ಸಿಟಿಲಿ ಹೋಗಿ ನಿಂತ್ಕೊಂಡ್ರೆ ಈ ತರ ಒಳ್ಳೆ ಗಾಳಿ ಬೀಸ್ತದ? ನೀವೇ ಹೇಳ್ರಿ, ಸಿಟಿಲೆಲ್ಲ ನೀವು ಓಡಾಡಿದ್ದೀರಾ. ಇವಾಗ ಕುಮಾರಸ್ವಾಮಿ ಹೇಳ್ತಾರೆ, ಅವರು ಅಲ್ಲಿ ಕುತ್ಕೊಂಡು ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇಲ್ಲಿ ಬಂದು ಒಳಗಡೆ ಬಂದು ನೋಡ್ಬೇಕು. ಕುಮಾರಸ್ವಾಮಿ ಅವ್ರು ಬಂದು ಕಣ್ಣಿಲ್ಲ ಅವ್ರಿಗೆ, ಜ್ಞಾನ ಇಲ್ವ ಅವ್ರಿಗೆ? ಈಗ ಅವರು ಇದು ಬಿಲ್ಡಿಂಗ್ ಅಲ್ಲಿ ಅವ್ರೆ, ನಾವು ಹಳ್ಳಿಲಿದ್ದೀವಿ, ನಮ್ಮ ಜೀವನ ಮಾಡೋದು ನಾವು ಹೆಂಗೆ? ನಿಮಗೆ ರೋಡ್ ಇರೋಕ್ಕಿಲ್ಲ, ಅದಕ್ಕೆ ಕೇಳ್ತಾರೆ ಆ ಜಮೀನು ನಮ್ಮದೇ ಅಂತ ಕೇಳ್ದಾಗ ಅದಕ್ಕೆ ರೈಟ್ ಹೇಳು ಅಂದರೆ ಒಂದು ಕುಂಟೆಗೆ 30,000 40,000 ಹೇಳ್ತಾರೆ. ಅದು ಕೊಟ್ಟು ನಾವು ಎಲ್ಲ ಹೋಗೋಣ? ಇವಾಗ ಒಳ್ಳೆ DK ಶಿವಕುಮಾರ್ ಒಳ್ಳೆ ಇದು ಮಾಡೋರಲ್ಲ, ಅದಕ್ಕೆ ನಮ್ಮ ಬೆಂಬಲ ಇದೆ. ವಿರೋಧಿ ಪ್ರಾಜೆಕ್ಟು, ಇದಕ್ಕೆ ನಾವ್ಯಾಕೆ ಬೆಂಬಲ ಕೊಡಬೇಕು? ನಾವು ಇದಕ್ಕೆ ವಿರೋಧವಾಗೇ ಇದ್ದೀವಿ. ಇವತ್ತಿಂದ ಅಲ್ಲ, ಕುಮಾರಸ್ವಾಮಿ ಅವರು ಮಾಡಿದಾಗಿಂದನೂ ಇದಕ್ಕೆ ವಿರೋಧವಾಗೇ ಇದ್ದೀವಿ. ನಮ್ಮ ತಂದೆಯವರು ಹೋರಾಟ ಮಾಡಿದ್ರು, ನಮ್ಮ ದೊಡ್ಡಪ್ತಿರು ಹೋರಾಟ ಮಾಡಿದ್ರು, ಇವತ್ತು ನಾವು ಮಾಡ್ತಾ ಇದ್ದೀವಿ. ಮೇಡ್ ಭೂಮಿ ನೀರಿಲ್ಲ, ಅದಕ್ಕೆ ಬೆಳೆಯೋಕ್ಕಾಗಲ್ಲ, ಪಾಳು ಬಿದ್ದದೆ. ನಮ್ಮ ಜಮೀನು ನಾವು ಎಸ್ಸಿಗಳು, ನಮ್ಮ ಜಮೀನು ಯಾರೂ ತಗೋತಾ ಇಲ್ಲ. ಅದ್ರ ದೆಸೆಯಿಂದ DK ಸಾಹೇಬರು ತಗೋತಾವ್ರೆ. ನಮಗೆ ಬೇಗ ನಮಗೆ ಹಣ ಪಾವತಿ ಮಾಡಲಿ. ನಾವು ಪ್ರತಿಯೊಬ್ಬರು ಒಂದೊಂದು ತಿಂಗಳಿಗೆ 60,000-70,000 ದುಡಿತಾ ಇದ್ದೀವಿ. ಏನಕ್ಕೆ ಬೇಕಾಗಿದೆ? ನಾವು ಹೊರಗಡೆ ಹೋಗಿ ಅವ್ರ ಹತ್ರ ಹೇಳಿ ಬೈಸ್ಕೊಂಡು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ನಾವು ನಮ್ಮ ಪರವಾಗಿ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀವಿ. ನಮ್ದು ಅದೇ ರೀತಿ ಸುಮ್ಮನೆ ಬಿಟ್ಬಿಟ್ರೆ ಒಳ್ಳೆಯದು ಅಂತ ನಾವು ಮೊದಲು ಡಿಗ್ರಿ ಮಾಡ್ದೋ, ಡಿಗ್ರಿ ಒಳ್ಳೆ 25,000 ಸ್ಯಾಲ್ರಿಗೆ ಅಪ್ಲೈ ಮಾಡ್ದೋ, ಸಿಕ್ಕಿತ್ತು ಕೆಲಸ. ಏನೋ ಈ ವ್ಯವಸಾಯದಲ್ಲಿ ಒಂಚೂರು ಇಂಪ್ರೂವ್ ಆಗೋಣ ಅಂತ ಬಂದೋ ಸರ್, ಏನೂ ಆಗಿಲ್ಲ ಸರ್. ನಾವು ಎಲ್ಲಿಗೆ ಹೋಗೋಣ? ಇವಾಗ ನಮ್ಗೆ ಆಗ್ಲೇ 60 ವರ್ಷ ವಯಸ್ಸು, ನಮ್ಗೆ ಯಾರು ಕೆಲಸ ಕೊಡ್ತಾರೆ? ನಮ್ಮ ಮಕ್ಳುಗಳು ಇವತ್ತು ಭೂಮಿ ಏನಿದ್ರೆ ಒಂಚೂರು ಅನ್ನ ಹಾಕ್ತಾರೆ, ಅದು ಕೊಟ್ಬಿಟ್ ಮೇಲೆ ಮಾರ್ಕೊಂಡು ತಿನ್ಕೊಂಡ್ರಿ ಅಂತ ನಮ್ಮನ್ನ ಬೇಪಾರಿ ಮಾಡ್ತಾರೆ. ಇವತ್ತು ನಮ್ಮ ಭೂಮಿ ಬಿಡಬೇಕು ಸಾವಿರ. ಅವರು ಅಷ್ಟು ಅಭಿವೃದ್ಧಿ ಮಾಡ್ಬೇಕು ಅನ್ನೋದಿದ್ರೆ ಎಲ್ಲ ಝೋನ್ ಮಾಡ್ಲಿ. ಈ ರೆಡ್ ಝೋನ್ ಅಂತ ತೆಗೆದಾಕ್ಬಿಟ್ಟು ನಮ್ಮ ಜಮೀನು ಬಿಟ್ಬಿಟ್ರೆ ಇಷ್ಟೊತ್ತಿಗೆ ಇವರು ಯಾರೋ ಇಲ್ಲಿ ಟೌನ್ಶಿಪ್ ಮಾಡಕ್ ಆಗ್ತಾ ಇರಲಿಲ್ಲ. ಅವರವರೇ ಎಲ್ಲ ಇಂಪ್ರೂವ್ಮೆಂಟು ಬೇರೆಯಿಂದ ಬಂದು ಎಲ್ಲ ಇಂಪ್ರೂವ್ಮೆಂಟ್ ಆಗೋಗಿರೋದು ಇದೇ ಬಂದಿರೋದು. ರೆಡ್ ಝೋನ್ ಇಟ್ಬಿಟ್ಟು ಈ ಥರ 20 ವರ್ಷದಿಂದ ಸಾಯಿಸಿರೋದು ರೈತರನ್ನ. ಹೀಗೆ ಇಲ್ಲಿ ರೈತರ ಮಾತುಗಳನ್ನು ನಾವು ನೋಡ್ತಿದ್ವಿ, ಹೇಗೆ ಪರ ವಿರುದ್ಧ ಅನ್ನುವಂಥ ಅಭಿಪ್ರಾಯಗಳು ಇದಾವೆ ಅನ್ನೋದು ಗೊತ್ತಾಗುತ್ತೆ. ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನ ಆಗ್ತಾ ಇರುವಂತಹ 3 ಗ್ರಾಮಗಳ ರೈತರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಭೂಸ್ವಾಧೀನ ವಿಷಯದಲ್ಲಿ ರೈತರಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಕೆಲವರು ಭೂಮಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಭೂಮಿ ಕೊಡೋದಕ್ಕೆ ಒಪ್ಪದ ರೈತ ಸಂಘಟನೆಗಳು ಅವರ ಮೂಲಕ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಭೂಮಿ ಕೊಡೋದಕ್ಕೆ ವಿರೋಧಿಸ್ತಾ ಇರುವಂತಹ ರೈತರ ಬಣ ಇವತ್ತು ಬೀದಿಗಿಳಿದಿತ್ತು. ಭೈರಮಂಗಲ ಚಲೋ ಹೆಸರಲ್ಲಿ ಪಾದಯಾತ್ರೆಯನ್ನು ಮಾಡಿದರು. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಭೂಮಿ ಕೊಡೋದಿಲ್ಲ ಅಂತ ಘೋಷಣೆಗಳನ್ನು ಮೊಳಗಿಸಿದರು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯವರು ಸೇರಿದಂತೆ ಕೆಲವು ರೈತ ಸಂಘಟನೆಗಳು ಕೂಡ ಭೈರಮಂಗಲ ಚಲೋ ಪ್ರತಿಭಟನೆಯನ್ನು ನಡೆಸಿ ಅದಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ರೈತರ ಹೋರಾಟಕ್ಕೆ ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು, ಹಸಿರಾದಳು ಉಸಿರಾದಳು. ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲಿ
ಈ ಬಿಡದಿ ಟೌನ್ಶಿಪ್ ಅನ್ನುವಂಥದ್ದು ಈಗ ಅಭಿವೃದ್ಧಿ ಯೋಜನೆಯಾಗಿ ಉಳಿದಿಲ್ಲ, ಬದಲಿಗೆ JDS ಮತ್ತು ಕಾಂಗ್ರೆಸ್ನವರ ಪಾಲಿಗೆ ರಾಜಕೀಯ ಪ್ರತಿಷ್ಠೆಯಾಗಿ ಬದಲಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ದಲ್ಲಾಳಿಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಅಂತೆಲ್ಲ ಪದ ಪ್ರಯೋಗಿಸಿ ಪ್ರತಿಪಕ್ಷಗಳ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಹೆಸರಿಂದ ಹಿಡಿದು DK ಶಿವಕುಮಾರ್ ಅವರು ಆರಾಧಿಸುವ ಅಜ್ಜಯ್ಯನವರನ್ನು ಕೂಡ ಮಾತಲ್ಲೇ ಎಳೆದು ತಂದಿದ್ದಾರೆ. JDSನವರ ಜೊತೆಗೆ ಈಗ BJಪಿಯವರು ಕೂಡ ಈ ಟೌನ್ಶಿಪ್ ವಿರೋಧಿಸ್ತಾ ಇರುವಂಥದ್ದು. ರೈತರ ಜೊತೆಗೆ ಅವರು ನಿಂತಿದ್ದಾರೆ. ಹೋರಾಟಕ್ಕೆ ಅವರು ಬೆಂಬಲ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಕುಮಾರಸ್ವಾಮಿ, ಆರ್ ಅಶೋಕ್, BY ವಿಜೇಂದ್ರ ಎಲ್ಲರೂ ಸೇರಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ವಿಪಕ್ಷ ನಾಯಕರಿಗೆ ಇವತ್ತು ಎಚ್ಚೆತ್ತುಕೊಳ್ಬೇಕಾಗ್ತದೆ. ನಿಮ್ಮದೇ ಮುಖ್ಯಮಂತ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲೇನಿದ್ದಾರೆ, ಅವ್ರಿಗೆ ಬುದ್ಧಿ ಹೇಳುವಂತ ಕೆಲಸ ಮಾಡಬೇಕು. ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಡೀತಾ ಇದೆ, ಅದನ್ನು ಕೈ ಬಿಡುವಂತೆ ತಾಕೀತ್ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ರಾಹುಲ್ ಗಾಂಧಿ ಅವ್ರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ. ಬಿಡದಿ ಟೌನ್ಶಿಪ್ ಏನು ಮಾಡ್ತಾ ಇದ್ದೀರಾ, ಇದು ಈಗಾಗಲೇ ಡ್ರಾಪ್ ಆಗಿರುವಂತ ಕೇಸು. ಅವ್ರು ಪದೇ ಪದೇ ಕ್ಲೈಮ್ ಮಾಡ್ತಾರೆ, ಕುಮಾರಸ್ವಾಮಿ ಅವರು 2008ರಲ್ಲಿ ಅನುಮೋದನೆ ಕೊಟ್ಟಿದ್ರು ಅಂತ. ರೈತರು ಹೇಳ್ತಾ ಇದ್ದಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಾವ್ರೆ. ಆ ಉತ್ತರ ಕೊಡಿ ಇವಾಗ. ಇನ್ನು BJಪಿ ನಾಯಕರು ದೆಹಲಿಗೂ ಹೋಗಿ ಜಂತರ್ ಮಂತರ್ನಲ್ಲಿ ಬಿಡದಿ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆಗೆ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದು, ನೀವು ಹೋರಾಟ ಮಾಡೋರು ಮಾಡಲಿ, ಏನು ತೊಂದರೆ ಇಲ್ಲ. ಆದರೆ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಇದರಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆದರೆ ಕಷ್ಟ, ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಬೇಕು. ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ, ರಾಜಕಾರಣ ಮಾಡಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಬೇಕು. ಒಂದು ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟಲ್ಲಿ ಬಂದಾಗ. ಅದೇ ಹೇಳೋದು ಆಗಬಾರ್ದು. ಅದನ್ನು ಒಂದು ನಾವು ಯಾವುದೋ ಒಂದು ಸ್ಕೀಮ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರದ ಮೇಲೆ ಅದು ಹೊರೆ ಆಗಬಾರ್ದು, ಅದೇ ಒಂದು ಸಮಸ್ಯೆಗೆ ಉದ್ಭವ ಕಾರಣ ಆಗಬಾರ್ದು. ಅದ್ರ ಕೂಡ ನಮ್ಮ ಗಮನದಲ್ಲಿ ಇದೆ ಇರೋದು. ಅದ್ರ ಬಗ್ಗೆ ನೋಡೋಣ, 20 ತಾರೀಕು ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು ಕ್ಯಾಬಿನೆಟ್. ಇನ್ನು ಬಿಡದಿ ಟೌನ್ಶಿಪ್ಗೆ ಬರೀ ರೈತರ ಜಮೀನುಗಳಷ್ಟೇ ಸೇರ್ಕೊಂಡಿಲ್ಲ, ಇಲ್ಲಿ ರಾಜಕೀಯ ನಾಯಕರುಗಳ ಜಮೀನು ಕೂಡ ಸೇರ್ಕೊಂಡಿದ್ದಾವೆ. ಟೌನ್ಶಿಪ್ ವಿಚಾರದಲ್ಲಿ ಪರ ವಿರೋಧವಾದಂಥ ರಾಜಕೀಯದ ಲೆಕ್ಕಾಚಾರಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದ್ದಾವೆ. ಯಾಕಂದರೆ ಇದರಲ್ಲಿ ಒಂದು ರೀತಿಯಂಥ ಕ್ರೆಡಿಟ್ ವಾರ್ ಕೂಡ ಇಲ್ಲಿ ಇದ್ದೇ ಇದೆ. ಹೀಗಾಗಿ ಈ ಪರ ವಿರೋಧಗಳು ಅಂತಿಮವಾಗಿ ಎಲ್ಲಿ ಹೋಗಿ ನಿಲ್ತವೆ ಅನ್ನೋದನ್ನು ನೋಡಬೇಕಾಗುತ್ತೆ.